ಹಲೋ ಡಿಯರ್ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, ಅನೇಕ ಸಾರಿ ರಿಪೀಟ್ ಆಗಿರತಕ್ಕಂತಹ ಪ್ರಶ್ನೆ ಇಲ್ಲೂ ಕೂಡ ಬಂದಿದೆ. ರೋಮಿಯೋ ಸೇಸ್ ಸೋ ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ದ ಕ್ರೌಸ್ ಅಂತ ಇದೆ. ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮಲ್ಲಿ ಬರ್ತಕ್ಕಂಥದ್ದು. ಟು ಹೂಮ್ ಡಸ್ ದ ವರ್ಡ್ ಸ್ನೋವಿ ಡವ್ ರೆಫರ್ ಟು? ಸೊ ಇಲ್ಲಿ ರೋಮಿಯೋ ಏನು ಸ್ನೋವಿ ಡವ್ ಅಂತ ಕರೀತಾನೋ, ಯಾರನ್ನ ಕುರಿತು ಕರೀತಾನೆ? ಸಿಂಪಲ್ ಅಲ್ವಾ ವಿದ್ಯಾರ್ಥಿಗಳೇ? ಜೂಲಿಯಟ್ ಈಸ್ ದ ಆನ್ಸರ್. ಸೆಕೆಂಡ್ ಒನ್, ಹೌ ಮೆನಿ ಸೋಲ್ಜರ್ಸ್ ವರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 ಡಿಯರ್? ಎಷ್ಟು ಜನ ಸೈನಿಕರು ಇರ್ತಾರೆ? ಕೇವಲ 60 ಜನ ಸೈನಿಕರು ಆ ಒಂದು ಟಾಯ್ ಕಿಂಗ್ಡಮ್ ಆಗಿರತಕ್ಕಂತಹ ಮೊನಾಕೋದಲ್ಲಿ ಇರ್ತಾರೆ. ಥರ್ಡ್ ಒನ್, ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಯೆಸ್ಟರ್ಡೇ. ಫೋರ್ತ್ ಒನ್, Dash had led to landslides and floods in everything I need to know I learned in the forest ಅಂತ ಇದೆ. ಸೊ ಲ್ಯಾಂಡ್ಸ್ಲೈಡ್ ಮತ್ತು ಫ್ಲಡ್ಸ್ ಯಾವ ಕಾರಣದಿಂದ ಆಗುತ್ತೆ ಅಂದರೆ ಲಾಗಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಆನ್ಸರ್ ಆಗುತ್ತೆ. ವೇರ್ ಈಸ್ ದ ಅರ್ತ್ ಯೂನಿವರ್ಸಿಟಿ ಲೊಕೇಟೆಡ್? ಈ ಒಂದು ಅರ್ತ್ ಯೂನಿವರ್ಸಿಟಿ ಲೊಕೇಟ್ ಆಗಿರೋದು ಅಂದರೆ ಅದು ಇರತಕ್ಕಂತಹ ಸ್ಥಳ ಯಾವುದು ಅಂತ ಕೇಳಿದರೆ ನೌಧಾನ್ಯ. ಸಿಕ್ಸ್ತ್ ಒನ್, ಹೌ ಲಾಂಗ್ ಡಸ್ ಡೋನಾಲೋರಾ ಪರ್ಮಿಟ್ ಪೆಟ್ರಾ ಟು ರಿಮೇನ್ ವಿತ್ ದ ಗಾರ್ಡ್? ಸೊ ಆ ಗಾರ್ಡ್ ಜೊತೆ ಎಷ್ಟೊತ್ತು ಇರಬೇಕು ಅಂತೇಳಿ ಡೋನಾಲೋರಾ ಪೆಟ್ರೋಗೆ ಪರ್ಮಿಷನ್ ಕೊಡ್ತಾಳೆ ಅಂತಕ್ಕಂಥದ್ದು. ನಾಟ್ ಮೋರ್ ದ್ಯಾನ್ 10 ಮಿನಿಟ್ಸ್, 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಇರೋ ಹಾಗಿಲ್ಲ ಅಂಥೇಳಿ ಅವಳು ಕಂಡೀಷನ್ ಹಾಕಿರ್ತಾಳೆ. ಇನ್ನು ಸೆವೆಂತ್ ಒನ್, ಮ್ಯಾಚಿಂಗ್ ಮಾಡಬೇಕು. ಇಲ್ಲಿ ಡೋನಾಲೋರಾ ನೋಡಿ ಅವಳು ಏನು ಮಾಡ್ತಾ ಇರ್ತಾಳೆ? ಫೀಡ್ಸ್ ಪಿಜನ್. ಸೊ ಫಸ್ಟ್ ಒನ್ಗೆ ಬಿ ಬರುತ್ತೆ. ಇನ್ನು ಡಾನ್ ಗೊಂಜಾಲೋ ಕಿಲ್ಡ್ ವೈಲ್ಡ್ ಬೋರ್ ಅಂತ ಆನ್ಸರ್. ಇನ್ನು ಪೆಟ್ರಾ ಮೀಟ್ಸ್ ದ ಗಾರ್ಡ್, ಇದಿರ್ತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ. ಸೊ ಇದೇ ಸರಿಯಾಗಿರುತ್ತೆ. ಇನ್ನು 8th ಒನ್, ಈವೆಂಟ್ಸ್ಗಳನ್ನು ಕೇಳಿದ್ದಾರೆ. ಅದು ಗಾರ್ಡ್ನರ್ ಲೆಸನ್ನಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಫಸ್ಟ್ ಆಪ್ಷನ್ನೇ ಸರಿಯಾಗುತ್ತೆ. ಮೊದಲನೇದಾಗಿ ನೋಡಿ, ಓಲ್ಡ್ ಮ್ಯಾನ್ ವಾಸ್ ಹೈರ್ಡ್. ಆ ಒಬ್ಬ ಓಲ್ಡ್ ಮ್ಯಾನ್ ಏನಿರ್ತಾನೋ ಅವನನ್ನು ಹೈರ್ಡ್ ಮಾಡ್ಕೊಳ್ತಾರೆ. ಅವನು ಬಂದದ ತಕ್ಷಣ ಏನಾಗುತ್ತೆ ಅಂದರೆ ಆ ಒಂದು ಕಳ್ಳತನಗಳು ಏನು ನಡೀತಾ ಇದ್ವೋ, ಪೆಟ್ಟಿ ಥೆಫ್ಟ್ಸ್ ಅಲ್ಲಿ ಸ್ಟಾಪ್ ಆಗ್ತವೆ. ಅದರಿಂದ ಇನ್ಕಮ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ಕಮ್ ಇಂಪ್ರೂವ್ ಆದಾಗ, ದುಡ್ಡು ಜಾಸ್ತಿ ಆದಾಗ ಪ್ಲಾಂಟೇಶನ್ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಡ್ರಮ್ಯಾಟಿಕಲಿ ಅನ್ನೋ ಪದ ಈ ಕಡೆ ಬರಬೇಕಾಗುತ್ತೆ. ಇನ್ಕಮ್ ಇಂಪ್ರೂವ್ಡ್ ಡ್ರಮ್ಯಾಟಿಕಲಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥದ್ದು. ಇನ್ನು 9th ಒನ್, ದ ವರ್ಡ್ ಗ್ಲಾಡ್ ಗ್ರೇಸ್ ಇನ್ ವೆನ್ ಯುವರ್ ಓಲ್ಡ್ ಸಜೆಸ್ಟ್ ಸರ್. ಸೊ ಗ್ಲಾಡ್ ಗ್ರೇಸ್ ಅಂತ ಏನು ಬಳಸಿದ್ದಾರೋ ಆ ಪೋಯಮಲ್ಲಿ ಅದೇನನ್ನು ಸಜೆಸ್ಟ್ ಮಾಡುತ್ತೆ ಅಂತೇಳಿ, ಆ ಒಂದು ಲವರ್ನ ಫಿಸಿಕಲ್ ಬ್ಯೂಟಿಯನ್ನು ಕುರಿತು ಈ ಗ್ಲಾಡ್ ಗ್ರೇಸ್ ಅನ್ನೋದನ್ನು ಪೋಯೆಟ್ ಬಳಸ್ತಾರೆ. 10th ಒನ್, ದ ಓಲ್ಡ್ ಮ್ಯಾನ್ ವಾಸ್ ವೆಲ್ ವರ್ಸ್ಡ್ ಇನ್ ಡ್ಯಾಶ್. ಸೊ ಆ ಓಲ್ಡ್ ಮ್ಯಾನ್ ಏನಿದ್ನೋ ಅವನು ಯಾವುದರಲ್ಲಿ ವೆಲ್ ವರ್ಸ್ಡ್ ಅಂದರೆ ತುಂಬಾ ತಿಳ್ಕೊಂಡಿರೋದು, ಜ್ಞಾನವನ್ನು ಪಡ್ಕೊಂಡಿರೋದು ಅಂತೇಳಿ. ಸೊ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು 11th ಒನ್, fill in the blanks with the passive form of the verbs. ಸೊ ಪ್ಯಾಸಿವ್ ಫಾರ್ಮ್ ಅಂದ ತಕ್ಷಣ ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ದ ಕಾಂಟೆಂಪ್ರರಿ ಸೀಡ್ಸ್ ಅಂತ ಇದೆ. ಸೊ ಇಲ್ಲಿ ಸೀಡ್ಸ್ ನೋಡಿ ಪ್ಲೂರಲ್ ಇದೆ. ಸೊ ವರ್ ಅಂತ ತೆಗೆದುಕೊಳ್ಬೇಕು. ಇನ್ನು ಸೋ ಇರೋದರ V3 ಫಾರ್ಮ್ ಸೋನ್ ಅಂತ ಬರುತ್ತೆ. ವೆನ್ ದ ಲಿವಿಂಗ್ ಅರ್ತ್, ಸಿಂಗ್ಯುಲರ್ ಅಲ್ವಾ ಲಿವಿಂಗ್ ಅರ್ತ್ ಅನ್ನೋದು. ಸೊ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ ಇರೋದನ್ನು ಟ್ರಾನ್ಸ್ಫಾರ್ಮ್ಡ್ ಅಂತೇಳಿ ಇಡಿ ಸೇರಿಸ್ಕೊಂಡು ಈ ಪದನೇ ಮತ್ತೆ ಬರೀತೀರಾ. ಇನ್ನು ನೆಕ್ಸ್ಟ್ ಇರೋದು ಮೋನೋಕಲ್ಚರ್ಸ್ ವರ್ ರಿಪ್ಲೇಸ್ಡ್ ಬೈ ಬಯೋಡೈವರ್ಸಿಟಿ. ಮೋನೋಕಲ್ಚರ್ಸ್ ಪ್ಲೂರಲ್ ಇದೆ. ಮೋನೋಕಲ್ಚರ್ಸ್ ವರ್ ರಿಪ್ಲೇಸ್ಡ್ ಬೈ ಬಯೋಡೈವರ್ಸಿಟಿ. 12th ಒನ್, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅನ್ನು ಕೇಳಿದರೆ ನೋಡಿ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೇವಲ ಇದೇ ಪ್ರಶ್ನೆನೇ ತುಂಬ ಸಾರಿ ರಿಪೀಟ್ ಆಗ್ತಾ ಇದೆ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ. ಸೊ ಇವುಗಳನ್ನು ಸರಿಯಾಗಿ ನೋಡ್ಕೊಂಬಿಡಿ. ದ ಮಿನಿಸ್ಟರ್ ಟೋಲ್ಡ್ ಹಿಮ್ ಡ್ಯಾಶ್ ಟು ಲೀವ್ ದ ಪ್ರಿಸನ್ ಅಂತ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಸ್ಟ್ರೈಟ್ ಔಟ್ ಅನ್ನೋದು ಸರಿಯಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಸ್ಟ್ರೈಟ್ ಔಟ್ ಅನ್ನೋದನ್ನು ಫಿಲ್ ಮಾಡಬೇಕು. ಇನ್ನು ಸೆಕೆಂಡ್ ಒನ್ ನೋಡಿ, ಸೊ ದ ಕೌನ್ಸಿಲ್ ಡಿಸೈಡೆಡ್ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಅನ್ನೋದು ಇಲ್ಲಿ ಬರುತ್ತೆ. ಟು ಗೆಟ್ ರಿಡ್ ಆಫ್ ಅನ್ನು ಇಲ್ಲಿ ಬರೀತೀರಾ. ಇನ್ನು 13th ಒನ್, ಪ್ರೊನೌನ್ಸ್ಗೆ ಸಂಬಂಧಪಟ್ಟಿದ್ದು ತುಂಬ ಸಿಂಪಲ್ ಆಗಿರುತ್ತೆ. ಯಾರು ಕೂಡ ಈ ಒಂದು ಪ್ರಶ್ನೆಯನ್ನು ಮಿಸ್ ಮಾಡಬಾರ್ದು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಧಾರವಿ ಈಸ್ ಇನ್ ಮುಂಬೈ. ಇಟ್ ಈಸ್ ಕಾಲ್ಡ್ ದ ಲಾರ್ಜೆಸ್ಟ್ ಸ್ಲಮ್ ಇನ್ ಏಷ್ಯಾ ಅಂತ ಇದೆ. ಇಟ್ ಈಸ್ ಅಂದರೆ ಯಾವುದು? ಧಾರವಿ ಅಲ್ವಾ. ಸೊ ಇಲ್ಲಿ ಇಟ್ ಅಂತ ಕೊಟ್ಟಿದ್ದಾರೆ ಮೊದಲನೇದು. ಸೊ ಧಾರವಿ ಇಲ್ಲಿದೆ ನೋಡಿ. ಥರ್ಡ್ ಒನ್ ಉತ್ತರ ಸರಿಯಾಗುತ್ತೆ. ಇನ್ನು ಸೆಕೆಂಡ್ ಇರೋದು ದೇ ಅಂತೇಳಿ. ದೇ ಅಂತಕ್ಕಂಥದ್ದು ಇಲ್ಲಿದೆ ನೋಡೋಣ. ಟು ಮೆನಿ ದ ಪಾಟರ್ಸ್ ಆರ್ ದ ಹಾರ್ಟ್ ಆ್ಯಂಡ್ ಸೋಲ್ಸ್ ಆಫ್ ಧಾರಾವಿ. ಸೊ ಇಲ್ಲಿ ದ ಪಾಟರ್ಸ್ ಆ್ಯಂಡ್ ದ ಹಾರ್ಟ್ ಅಂತ ಇದ್ವಾ. ಸೊ ದ ಪಾಟರ್ಸ್ ಆರ್. ಸೊ ದ ಪಾಟರ್ಸ್ ಅನ್ನೋದು ಆಪ್ಷನ್ ಬಿಗೆ
ಬರ್ತಾ ಇದೆ. ಸೊ ಇಲ್ಲೇ ಗಮನಿಸಬೇಕು, ಸರಿಯಾಗಿ ಈ ರೀತಿ ಗುರುತಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು 1 ಅಂತ ಇದೆ, 1 ಎಲ್ಲಿದೆ ನೋಡಿ, ಕೊನೆಗೆ ಬರ್ತಾ ಇದೆ. ಓಕೆ, ಐ ಗೆಟ್ ಪ್ಲೆಜರ್ ಫ್ರಮ್ ಈಚ್ ಒನ್. ಸೊ Saudas, a potter says, during busy times I make hundreds of pots a day and I get pleasure from each one. ಸೊ ಇಲ್ಲಿ ಪಾಟ್ಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. 1ಗೆ ಪಾಟ್. ಇನ್ನು ನೆಕ್ಸ್ಟ್ ವಿಚ್ ಇಲ್ಲಿದೆ, he lives in a 3000 square feet home. ವಿಚ್ ನೋಡಿ, ವಿಚ್ ಅಂದರೆ 3000 ಸ್ಕ್ವೇರ್ ಫೀಟ್ ಹೋಮ್ಗೆ ಕುರಿತು ಬಳಸಲಾಗಿದೆ. ಇನ್ನು ಹಿಸ್ ಅಂತ ಇದೆ, ಹಿಸ್ ಅಂದರೆ ಯಾವುದು ನೋಡಿ, he shares with his 2 brothers. ಸೊ ಹಿಂದೆ ನೋಡ್ಬೇಕು ನಾವು, I get pleasure from each one. He lives in Saudas. Yes, Saudas is the answer. Maybe a potter says, yes, Saudas is the answer. ಸೊ ಇಲ್ಲಿ ಹಿಸ್ಗೆ Saudas ಈ ರೀತಿ ಗುರುತಿಸಿ ಒಂದು ಸ್ವಲ್ಪ ಟೈಮ್, ಒಂದು 5 ನಿಮಿಷ ತಗೊಳ್ಳಿ, ನಿಧಾನಕ್ಕೆ ಗುರುತಿಸ್ಬಿಟ್ಟು ಕರೆಕ್ಟಾಗಿ ಬರೀರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಫಸ್ಟ್ ನೋಡಿ, ವೈ ಡಿಡ್ ಎನಿ ಒನ್ ಹೂ ವಾಂಟೆಡ್ ಟು ಗ್ಯಾಂಬಲ್ ಟು ಗೋ ಟು ಮೊನಾಕೋ? ಯಾವ ಕಾರಣದಿಂದ ಎಲ್ಲರೂ ಕೂಡ ಆ ಒಂದು ಮೊನಾಕೋಗೆ ಗ್ಯಾಂಬಲ್ ಆಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಬಿಕಾಸ್ ಆಲ್ ದ ಯುರೋಪಿಯನ್ ಕಂಟ್ರೀಸ್ ಏನು ಮಾಡಿರ್ತಾರೆ, ಗ್ಯಾಂಬ್ಲಿಂಗನ್ನು ಇಲ್ಲಿಗಲ್ ಅಂತೇಳಿ ಬ್ಯಾನ್ ಮಾಡಿರ್ತಾರೆ. ಆ ಕಾರಣದಿಂದ ಆಲ್ ದೀಸ್ ಪೀಪಲ್ ವರ್ ಗೋಯಿಂಗ್ ಟು ಪ್ಲೇ ದ ಗ್ಯಾಂಬಲ್ ಇನ್ ಮೊನಾಕೋ ಅಂತೇಳಿ ಬರೀಬೇಕಾಗುತ್ತೆ. 15th one, ವಾಟ್ ಪ್ರಾಮಿಸ್ ಡಸ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಎಂಡ್ ವಿತ್? ಯಾವ ಒಂದು ಪ್ರಾಮಿಸ್ನೊಂದಿಗೆ ಈ ಒಂದು ಸನ್ನಿ ಮಾರ್ನಿಂಗ್ ಎಂಡ್ ಆಗುತ್ತೆ ಈ ಒಂದು ನಾಟಕ ಅಂತ ಕೇಳಿದ್ದಾರೆ. ಅವ್ರು ಮತ್ತೆ ಭೇಟಿ ಆಗೋದನ್ನು ಒಂದು ತೀರ್ಮಾನ ಮಾಡಿರ್ತಾರಲ್ವ, ಡಾನ್ ಗುಂಜಲೋ ಆ್ಯಂಡ್ ಡೊನಾಲ್ ಅವರ ಟು ಮೀಟ್ ಅಗೇನ್ ಅಟ್ ದ ಸೇಮ್ ಪಾರ್ಕ್ ಬೆಂಚ್ ದ ಫಾಲೋಯಿಂಗ್ ಸನ್ನಿ ಮಾರ್ನಿಂಗ್ ಅಂತೇಳಿ ಬರೀಬೇಕು. ಇನ್ನು ಹೌ ಡಿಡ್ ತಮ್ಮಣ್ಣ ಔಟ್ ಸ್ಮಾರ್ಟ್ ಬಸವಯ್ಯ ಇನ್ ದೇರ್ ಕಾಂಪಿಟೇಷನ್ ಅಂತ ಕ್ವೆಶನ್ ನಂಬರ್ 16 ಇದೆ. He composed and sang ballads that depicted Basavayya's cruelty and meanness ಅಂತೇಳಿ ನೀವು ಬರೀಬೇಕು. ಅವನು ಏನು ಮಾಡ್ತಾನೆ, ಸಾಂಗ್ಸನ್ನು ಕಂಪೋಸ್ ಮಾಡಿಬಿಟ್ಟು ಅವನ ಒಂದು ಕ್ರುಯಾಲಿಟಿ ಬಗ್ಗೆ ಹೇಳ್ತಾ ಹೋಗ್ತಾನೆ. 17th one, ವಾಟ್ ಡಿಡ್ ದ ನರೇಟರ್ ಲವ್ ಇನ್ ಹಿಸ್ ಬಿಲವ್ಡ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್? ಇದು ಕೂಡ ತುಂಬ ಸರಿ ರಿಪೀಟ್ ಆಗಿರೋ ಪ್ರಶ್ನೆ. ನರೇಟರ್ ಏನನ್ನ ಪ್ರೀತಿಸ್ತಾರೆ ಅಂದರೆ ಪಿಲಿಗ್ರಿಮ್ ಸೋಲ್ ಇನ್ ಹರ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್ ಅಂತೇಳಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 3rd ಮೇನಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಲವ್ ಫಾರ್ ಜೂಲಿಯಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್? ಸೊ ರೋಮಿಯೋ ಏನೆಲ್ಲವನ್ನು ಹೇಳ್ತಾನೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಜೂಲಿಯಟ್ಗಳ ಕುರಿತು ಅಂತ ಯು ನೀಡ್ ಟು ಎಕ್ಸ್ಪ್ಲೇನ್. ಸಮರಿ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ ರೋಮಿಯೋ ಹೇಳ್ತಕ್ಕಂತಹ ಮಾತುಗಳನ್ನು. ರೈಟ್ ಎ ನೋಟ್ ಆನ್ ಮೊನಾಕೋ ದ ಟಾಯ್ ಕಿಂಗ್ಡಮ್ ಇನ್ 2 Deer. ಆ ಒಂದು ಮೊನಾಕೋ ದೇಶದ ಬಗ್ಗೆ ಬರೀಬೇಕು. ಅಲ್ಲಿ ಸೈನಿಕರು ಎಷ್ಟಿದ್ರು, ಜನಗಳಿದ್ದು ಏನು ಮಾಡ್ತಾಯಿದ್ರು, ಅದೆಲ್ಲವನ್ನು ಯು ನೀಡ್ ಟು ಎಕ್ಸ್ಪ್ಲೇನ್. ತುಂಬ ಸಿಂಪಲ್ ಇದೆ ಪ್ರಶ್ನೆ. ವಾಟ್ ಫೀಚರ್ಸ್ ಆಫ್ ದ ಚಿಪ್ಕೋ ಮೂಮೆಂಟ್ ಡಸ್ ದ ಆಥರ್ ಹೈಲೈಟ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಅಂತ ಇದೆ. ಹೌ ಡಸ್ ಲಾರಾ ಕಿಲ್ಡ್ ಹರ್ ಸೆಲ್ಫ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್? ಹೌ ಈಸ್ ಒನ್ ಮ್ಯಾನ್ ಡಿಫರೆಂಟ್ ಫ್ರಮ್ ದ ಮೆನಿ ಅದರ್ಸ್ ಹೂ ಲವ್ಡ್ ದ ಲೇಡಿ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್? ಹೌ ಡಿಡ್ ದ ಓನರ್ಸ್ ಲೈಫ್ ಚೇಂಜ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡನರ್? ಸೊ ಈ ರೀತಿ ಪ್ರಶ್ನೆಗಳಿದ್ದಾವೆ. ಕೇವಲ ಇಲ್ಲಿ 4ಕ್ಕೆ ಉತ್ತರಿಸಬೇಕಾಗುತ್ತೆ. ನೋಡಿ, ಫಸ್ಟ್ ಒನ್ ತುಂಬ ಸಿಂಪಲ್ ಇದೆ, ಸೆಕೆಂಡ್ ಒನ್ ಕೂಡ ಸಿಂಪಲ್ ಇದೆ, ಮತ್ತು ಡೊನಾಲ್ ಅವರ ಇದು ಕೂಡ ಸಿಂಪಲ್ ಇದೆ, ಇನ್ನು ಕೊನೆಯದು ಕೂಡ ಸಿಂಪಲ್ ಇದೆ. ಸೊ ನೀವೇನು ಮಾಡ್ಬೋದು, ನಿಮಗೆ ಈಸಿ ಆನ್ಸರ್ ಇಲ್ಲಿ ವೆನ್ ಯು ಆರ್ ಓಲ್ಡ್ ಇದು ಕೂಡ ಸಿಂಪಲ್ ಇದೆ. ಸೊ ಈಸಿ ಆನ್ಸರನ್ನು ಸೆಲೆಕ್ಟ್ ಮಾಡಿಕೊಂಡು ಬರೀರಿ. ಇನ್ನು 3 ಕ್ವೆಶನ್ಸನ್ನು ಬರೀಬೇಕಾಗುತ್ತೆ, 4 ಅಂಕದ ಪ್ರಶ್ನೆಗಳು. ನೋಡಿ, ಫಸ್ಟ್ ಒನ್, ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಸೇಸ್ ದ ಪ್ರಾಫಿಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ವೈ ಡು ಯು ಥಿಂಕ್ ದ ಪ್ರಾಫಿಟ್ ಸೀಸ್? ಸೊ ಡಿಸ್ಕಸ್. ಸೊ ಇಲ್ಲಿ ನಿಮಗೇನು ಗೊತ್ತಿಲ್ಲ ಅಂದರೂ ಕೂಡ ಪೋಯಮ್ ಸಮರಿಯನ್ನು ಬರೀರಿ, ಅಟ್ಲೀಸ್ಟ್ 3 marks ಅನ್ನಾದರೂ ಪಡೆದುಕೊಳ್ತೀರಾ. ವಾಟ್ ಐಡಿಯಾಸ್ ಆಫ್ ಟ್ಯಾಗೋರ್ ಇನ್ಸ್ಪೈರ್ಡ್ ದ ಆಥರ್ ಟು ಸ್ಟಾರ್ಟ್ ದ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಡೊನಾಲ್ ಅವರ ಅಕ್ಯೂಸಸ್ ಡಾನ್ ಗೊನ್ಜಾಲೋ ಆಸ್ ಆ್ಯನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್, ಗಿವ್ ರೀಸನ್ಸ್ ಅಂತ ಇದೆ. ಹೌ ಡಿಡ್ ದ ರಿವಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಮೂವ್ ಫ್ರಮ್ concrete to abstract domain in the gardener? ಇದು ಕೂಡ ಈಸಿ ಇದೆ, you can write this answer. The poem when you are old brings the transient nature of beauty as against permanency of love ಅಂತ ಇದೆ. ಸೊ ಇದು ಕೂಡ ಈಸಿ ಇದೆ. Why was the death sentence changed into life imprisonment into 2 Deer? ಇದು ಕೂಡ ಈಸಿ ಇದೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ you can select and write. ಇನ್ನು ನೆಕ್ಸ್ಟ್ ಪಾರ್ಟ್ ಡಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ, ಇಲ್ಲಿ ಪೇಜ್ ಸ್ವಲ್ಪ ಇಂದ ಮುಂದಾಗಿದೆ, ಇದು ಪಾರ್ಟ್ ಸಿ ಫಸ್ಟ್ ಬರಬೇಕಾಗಿದೆ. ಸೊ ಇಲ್ಲಿ ಪ್ಯಾಸೇಜ್ ಇರುತ್ತೆ. ಸೊ ಪ್ಯಾಸೇಜನ್ನು ಓದಿಕೊಂಡು ನೀವು
ಆನ್ಸರ್ನ ಮಾಡಬೇಕಾಗುತ್ತೆ. ಇದಾದಮೇಲೆ ಪಾರ್ಟ್ ಡಿ ಬರ್ತಾ ಇದೆ. ಸೊ ಪಾರ್ಟ್ ಡಿ ಅನ್ನು ಡಿಸ್ಕಷನ್ ಮಾಡೋಣ. ಇಲ್ಲೇನಿದೆ ನೋಡಿ, ಫಸ್ಟ್ ಐ ಸಾ ಡ್ಯಾಶ್ ಈಗಲ್ ಫ್ಲೈಯಿಂಗ್ ಹೈ ಇನ್ ದ ಸ್ಕೈ ಅಂತ ಇದೆ. ಆರ್ಟಿಕಲನ್ನು ಕೇಳಿದ್ದಾರೆ. ಸೊ ನೋಡಿ ಈಗಲ್ ಅಂತ ಇದೆ. ಸೊ ಇದು ವವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಆ್ಯನ್ ಅಂತೇಳಿ ಫಿಲ್ ಮಾಡ್ತೇವೆ. ವವೆಲ್ ಸೌಂಡ್ ಇದ್ದರೆ ಆ್ಯನ್ ಬರುತ್ತೆ ಆಲ್ಮೋಸ್ಟ್. ಇನ್ನು ಬಿ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಎವ್ರಿ ಹೋಪ್ ದ್ಯಾಟ್ ಶಿ ವಿಲ್ ದೆರ್ ಈಸ್ ವಾಕ್ ಆ್ಯಂಡ್ ಸಿಂಗ್ ಅಗೇನ್ ಅಂತ ಇದೆ. ಸೊ ಇಲ್ಲಿ ದೆರ್ ಈಸ್ ಎವ್ರಿ ಹೋಪ್ ದ್ಯಾಟ್, ಫಸ್ಟ್ ದೇರ್ ಈಸ್ ಬರುತ್ತೆ. ಎವ್ರಿ ಹೋಪ್ ದ್ಯಾಟ್ ಶಿ ವಿಲ್ ವಾಕ್ ಆ್ಯಂಡ್ ಸಿಂಗ್ ಅಗೇನ್ ಅಂತ ಬರುತ್ತೆ. C1. ದ ಗರ್ಲ್ ನೋಡಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಅಲ್ವಾ. ಈ ರೀತಿ ಇದ್ದರೆ ಪ್ಲೇಸ್ ವರ್ಬ್ಗೆ ಎಸ್ ಸೇರಿಕೊಂಡಿರಬೇಕು. ಇನ್ನು ಕೊನೆಯದು ಎಸ್ಟರ್ಡೇ ಎಸ್ಟರ್ಡೇ ಇದೆ ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ರೈನ್ ಇರೋದನ್ನು ಪಾಸ್ಟ್ ಟೆನ್ಸಲ್ಲಿ ಬರೆದ್ರೆ ಮುಗೀತು. ರೈನನ್ನು ರೈನ್ಡ್ ಅಂತ ಬರೀರಿ. ಇನ್ನು ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಇಲ್ಲಿ ನೋಡ್ತೇವೆ. ಐ ಗೇವ್ ಅಪ್ ಎವ್ರಿಥಿಂಗ್ ಐ ಸ್ಟಾರ್ಟೆಡ್ ಆಫ್. ಸೊ ಇಲ್ಲಿ ಫಸ್ಟ್ಗೆ ಬರ್ತಕ್ಕಂಥದ್ದು ಆ್ಯಂಡ್ ಅಂಥೇಳಿ. ಐ ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಆಫ್. ಅ ಫ್ಯೂ ಡೇಸ್ ಆಫ್ಟರ್ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ಯಾಸೇಜನ್ನು ತೆಗೆದುಕೊಂಡಿದ್ದಾರೆ. ಆಫ್ಟರ್ ಅ ಲೆಫ್ಟ್ ಬಸವಯ್ಯ ಪಾಸ್ಟ್ ಅವೇ ಹಿ ಹ್ಯಾಡ್ ನೋ ರೀಸನ್ ಟು ಲಿವ್. ಇನ್ನು ಥರ್ಡ್ ಬರ್ತಕ್ಕಂಥದ್ದು ದೆನ್ ಆಫ್ಟರ್ ಬರುತ್ತೆ ನೋಡಿ, ದೇರ್ ಆಫ್ಟರ್ ಅಂತ ಬರುತ್ತೆ. ದೇರ್ ಆಫ್ಟರ್ ಐ ಫರ್ಗಟ್ ಆಲ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಆಫ್ಟರ್ ಹಿಸ್ ಡೆತ್. ಐ ಹೂ ವಾಸ್ ಒನ್ಸ್ ಫೇಮಸ್ ಬಿಕಾಸ್ ಎ ನಾನ್ ಎಂಟಿಟಿ ಅವೇಂಜ್ಡ್ ಮೈ ಸೆಲ್ಫ್. ಎಷ್ಟು ಸಿಂಪಲ್ ಇರ್ತಕ್ಕಂಥದ್ದು, ಉಳಿದಿರೋದು ಒಂದೇ ಒಂದು ದಸ್ ಆಗಿದೆ. ಸೊ ಅದನ್ನೇ ಇಲ್ಲಿ ಫಿಲ್ ಮಾಡ್ತೇವೆ. ದಸ್ ಐ ಅವೇಂಜ್ಡ್ ಮೈ ಸೆಲ್ಫ್. ಇನ್ನು ರೀರೈಟ್ ಆಸ್ ಡಿರೆಕ್ಟೆಡ್ಗೆ ಸಂಬಂಧಪಟ್ಟಂತೆ ಸೂಟಬಲ್ ಕ್ವಶನ್ ಟ್ಯಾಗ್ ಕೇಳಿದರೆ ದ ಫಾರ್ಮರ್ಸ್ ಹ್ಯಾವ್ ಇದೆ ನೋಡಿ, ಅದನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಹ್ಯಾವನ್ನು ಇನ್ನು ನಾಟ್ ಅಂತ ಸೇರಿಸ್ಬೇಕು, ಹ್ಯಾವಂಟ್ ಅಂತ ಆಗುತ್ತೆ. ದ ಫಾರ್ಮರ್ಸ್ಗೆ ಪ್ರೊನೌನ್ ಫಾರ್ಮ್ ದೇ ಅಂತ ತೆಗೆದುಕೊಳ್ತೇವೆ. ಹ್ಯಾವಂಟ್ ದೇ. ಡೊನಾಲೋರಾ ವಾಸ್ ಫೀಡಿಂಗ್ ಪಿಜನ್ಸ್ ಇನ್ ದ ಪಾರ್ಕ್ ಅಂತ ಇದೆ. WH ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದರೆ ಇನ್ ದ ಪಾರ್ಕಿಗೆ ವೇರ್ ಅಂತ ತೆಗೆದುಕೊಳ್ತೇವೆ. ವೇರ್ ವಾಸ್ ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ. ವೇರ್ ವಾಸ್ ಡೊನಾಲೋರಾ ಫೀಡಿಂಗ್ ಪಿಜನ್ಸ್ ಅಂತ ಆ್ಯಸ್ ಇಟ್ ಈಸ್ ಬರೆದು ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ವೇರ್ ವಾಸ್ ಡೊನಾಲೋರಾ ಫೀಡಿಂಗ್ ಪಿಜನ್ಸ್. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದಮ್ ಅಂತ ಇದೆ. ಕುಡ್ ಯು ರಿಪೀಟ್ ದಟ್ ಅಗೇನ್ ಪ್ಲೀಸ್ ಅಂತ ಇದೆ. ಕುಡ್ ಯು ರಿಪೀಟ್ ದಟ್ ಅಗೇನ್ ನೋಡಿ, ರಿಪೀಟ್ ಅಗೇನ್ ಎರಡೂ ಕೂಡ ಸೇಮ್ ಮೀನಿಂಗನ್ನು ಕೊಡ್ತಾ ಇದ್ದಾವೆ. ಸೊ ಇಲ್ಲಿ ಕುಡ್ ಯು ರಿಪೀಟ್ ದಟ್ ಪ್ಲೀಸ್ ಅಂತ ಹೇಳ್ಬೋದು. ಕುಡ್ ಯು ರಿಪೀಟ್ ಪ್ಲೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅಗೇನ್ ಅನ್ನು ರಿಮೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಕುಡ್ ಯು ರಿಪೀಟ್ ದಟ್ ಪ್ಲೀಸ್ ಅಂತ ಬರೆದ್ರೆ ಸಾಕು. ಗುರು ಅಡ್ವೈಸ್ಡ್ ಹೀಸ್ ಸಿಸ್ಟರ್. ವಿದ್ಯಾರ್ಥಿಗಳಲ್ಲಿ ಯಾವುದೇ ಮಿಸ್ಟೇಕ್ ಕಾಣಿಸ್ತಾ ಇಲ್ಲ, ಇದು ಸರಿಯಾಗಿ ಕೊಟ್ಟಿದ್ದಾರೆ. ಮೇ ಬಿ ಇಲ್ಲಿ ಅಡ್ವೈಸ್ಡನ್ನ ಎಸ್ ಬದಲಾಗಿ ಸಿ ಕೊಡಬೇಕಾಗಿತ್ತೇನೋ ಅವರು, ಅಂದರೆ ಮಿಸ್ಟೇಕ್ ಆಗಿರೋದು. ಸೊ ಇಲ್ಲಿ ಗುರು ಅಡ್ವೈಸ್ಡ್ ಹೀಸ್ ಸಿಸ್ಟರ್ ಈಸ್ ಆಲ್ಮೋಸ್ಟ್ ರೈಟ್ ಸೆಂಟೆನ್ಸ್. ಇನ್ನು ಒಂದು ಪ್ಯಾಸೇಜ್ ಮತ್ತು ಉತ್ತರವನ್ನು ಬ್ಲ್ಯಾಂಕಲ್ಲಿ ಫಿಲ್ ಮಾಡಬೇಕಾಗುತ್ತೆ ಬಾಕ್ಸ್ಗಳಲ್ಲಿ. ಟ್ರೈನ್ಡ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಅಂತ ಇದೆ. ಟ್ರೈನ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಸೆನ್ಸ್ ಆಫ್ ಸ್ಮೆಲ್ ಅಂತ ಇಲ್ಲಿ ಬರೀತೇವೆ. ಸೆನ್ಸ್ ಆಫ್ ಸ್ಮೆಲ್ ಅಂತ ಫಿಲ್ ಮಾಡಿ. ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಕೂಡ ಬರೀಬಹುದು. ಸಾರಿ, ಇಷ್ಟೇ ಸಾಕು. ಸೆನ್ಸ್ ಆಫ್ ಸ್ಮೆಲ್ ಅಂತೇಳಿ, ಯಾಕೆಂದರೆ ನೆಕ್ಸ್ಟ್ ಇದೆ ಹೆಲ್ಪ್ ಪೊಲೀಸ್ ಅಂತ ಇಲ್ಲಿದೆ. ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಅನ್ನೋದನ್ನ ಇಲ್ಲಿ ಬರೀತೀರಾ. ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ರೆಸ್ಕ್ಯೂ ಅಂತ ಇದೆ. ರೆಸ್ಕ್ಯೂವಿಂಗ್ ಬೆರೀಡ್ ಪೀಪಲ್ ಅಂತ ಇದೆ. ಸೊ ಈ ಬೆರೀಡ್ ಪೀಪಲನ್ನು ಇಲ್ಲಿ ಬರೀತೀರಾ. ಹೆಲ್ಪ್ ಟು ಫೈಂಡ್ ಅಂತ ಇದೆ. ದೇ ಆಲ್ಸೋ ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್ ಅಂತಕ್ಕಂಥದ್ದನ್ನು ಇಲ್ಲಿ ಈ ಬಾಕ್ಸಲ್ಲಿ ಬರೀತೀರಾ. ಸೊ ಈ ರೀತಿ ಯಾವುದೆಲ್ಲ ಬರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಬರೀರಿ. ಪಾರ್ಟ್ ಸಿ ಪ್ಯಾಸೇಜನ್ನು ಬರೀತೀರಾ. ಇನ್ನು ರಿಪೋರ್ಟೆಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್, ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಡೈಲಾಗ್ಸ್ಗಳನ್ನು ಕೊಟ್ಟಿರ್ತಾರೆ. ಆಲ್ರೆಡಿ ಸುಮಾರು 10 ರಿಂದ 15 ರಿಪೋರ್ಟೆಡ್ ಸ್ಪೀಚ್ ಡೈಲಾಗ್ಸ್ಗಳನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ನೀವು ವಾಚ್ ಮಾಡ್ಬೋದು. ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇ ಲಿಸ್ಟಲ್ಲೇ ಎಲ್ಲ ಕಾನ್ವರ್ಸೇಷನನ್ನು ಕೊಟ್ಟಿದ್ದೇನೆ. ಸೊ ಸೆಕೆಂಡ್ PUC ರಿಪೋರ್ಟೆಡ್ ಸ್ಪೀಚ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಇವುಗಳನ್ನು ಕಲಿಬಹುದು. ಡಾನ್ ಗೊನ್ಜಾಲೋ ಮತ್ತು ಡೊನಾಲ್ ಅವರ ಮಧ್ಯೆ ನಡೀತಕ್ಕಂಥ ಕಾನ್ವರ್ಸೇಷನ್. ಡಾನ್ ಗೊನ್ಜಾಲೋ ಹೇಳ್ತಾನೆ ಐ ಕಂಪೋಸ್ಡ್ ಸಮ್ ಪೋಯಮ್ಸ್ ಇನ್ ಮೈ ಯೂತ್ ಅಂತ ಇದೆ. ಸೊ ಇಲ್ಲಿ ಡಾನ್ ಗೊನ್ಜಾಲೋ ಡೊನಾಲ್ ಅವರಿಗೆ ಹೇಳ್ತಾ ಇದ್ದಾನಲ್ವಾ. ಡಾನ್ ಗೊನ್ಜಾಲೋ ಟೋಲ್ಡ್ ಡೊನಾಲ್ ಅವರ ದ್ಯಾಟ್ ಐ ಇರೋದನ್ನು ಹಿ ಅಂತ ಮಾಡ್ತೇವೆ. ಕಂಪೋಸ್ಡ್ ಇರೋದನ್ನು ಹಿ ಆದಮೇಲೆ ಹ್ಯಾಡ್ ಕಂಪೋಸ್ಡ್ V2 ಆಗಿದೆ. ಸೊ ಹ್ಯಾಡ್ ಕಂಪೋಸ್ಡ್ ಅಂತ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಹ್ಯಾಡ್ ಕಂಪೋಸ್ಡ್ ಸಮ್ ಪೋಯಮ್ಸ್ ಇನ್ ಮೈ ಯೂತ್ ಇರೋದನ್ನು ಹೀಸ್ ಯೂತ್ ಅಂತ ಬರಿತೇವೆ. ಅದೇ ರೀತಿ ಇವುಗಳನ್ನು ಕೂಡ ನೀವು ಒಂದೊಂದೇ ಸೆಂಟೆನ್ಸನ್ನು ಚೇಂಜ್ ಮಾಡಿಕೊಂಡು ಹೋಗಬೇಕು. ಇದರ ಎಲ್ಲ ರೂಲ್ಸ್ಗಳನ್ನು ಆ ಒಂದೇ ಡೈಲಾಗನ್ನು ನಿಮಗೇನು ಎಕ್ಸ್ಪ್ಲೇನ್ ಮಾಡಿದ್ದೇನೋ ಅಲ್ಲಿ ಕಲ್ತ್ಕೊಳ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ. ಮೋಸ್ಟ್ ಸ್ಟೂಡೆಂಟ್ಸ್ ಫೇಲ್ ಟು ಗೆಟ್ ದ 5 ಮಾರ್ಕ್ಸ್ ಇನ್ ದಿಸ್ ಕ್ವೆಶ್ಚನ್.
ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇದೆ. ಸೊ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಡೈಲಾಗ್ಸ್ಗಳಿರ್ತವೆ, ಇದನ್ನು ಮಾತ್ರ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಯ್ ಸಹನಾ, ಗುಡ್ ಮಾರ್ನಿಂಗ್ ಅಂತೇಳಿ ರಾಧಾ ಹೇಳ್ತಾಳೆ. ಸಹನಾ ಅದಕ್ಕೆ ರಿಪ್ಲೈ ಕೊಡಬೇಕಲ್ವಾ. ಹಲೋ ರಾಧಾ, ಗುಡ್ ಮಾರ್ನಿಂಗ್ ಅಂತೇಳಿ ಸಹನಾ ಹೇಳ್ತಾಳೆ. ರಿಕ್ವೆಸ್ಟಿಂಗ್ ಫಾರ್ ನೋಟ್ಸ್ ಇದೆ. ಸೊ ರಾಧಾ ಒಂದು ನೋಟ್ಸನ್ನು ಕೇಳ್ತಾ ಇದ್ದಾಳೆ. ಕ್ಯಾನ್ ಯು ಗಿವ್ ಮಿ ಯುವರ್ ಇಂಗ್ಲೀಷ್ ನೋಟ್ಸ್ ಟು ಮೀ ಅಂತೇಳಿ ರಾಧಾ ಒಂದು ಕ್ವೆಶನನ್ನು ಕೇಳ್ತಾಳೆ. ಅದನ್ನೇ ಬರೀರಿ. ಕ್ಯಾನ್ ಯು ಅಥವಾ ವುಡ್ ಯು ಅಥವಾ ವಿಲ್ ಯು ಅಂತ ಯೂಸ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ. ವಿಲ್ ಯು ಗಿವ್ ಮಿ ಯುವರ್ ನೋಟ್ಸ್ ಅಂತ. ಇನ್ನು ಸಹನಾ ಕೊಡ್ತಾ ಇದ್ದಾಳೆ ಆಫರಿಂಗ್ ಶ್ಯೂರ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಮೈ ನೋಟ್ಸ್ ಟು ಯು ಅಂತ ಒಂದು ಸೆಂಟೆನ್ಸನ್ನು ಬರೀರಿ. ಸೊ ಸಿಂಪಲ್ ಇರ್ತವೆ, ನಿಮಗೆ ಫ್ರೀಡಮ್ ಇರುತ್ತೆ, ಯಾವ ಸೆಂಟೆನ್ಸ್ ಅನ್ನೋದ್ರೂ ಬರಿಬಹುದು ಇಲ್ಲಿ. ಸೊ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಸುಲಭವಾಗಿ ಸಿಗ್ತವೆ. ಇನ್ನು ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಕಲ್ತಿರ್ತೀರ. ಸೊ ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್ ಆಲ್ಸೋ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಿಮ್ಮ ಮೇನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗಾಗಿ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೇನ್ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಈ ಒಂದು ಚಾನಲ್ನಲ್ಲಿ ಮಟೀರಿಯಲ್ ಸಿಗ್ತವೆ ನಿಮಗೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.